ಚಿತ್ತಾಪುರ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಬೆಣ್ಣೆತೋರ ಅಣೆಕಟ್ಟಿನಿಂದ ನೀರು ಬಿಡಲಾಗಿದೆ. ಅದೇ ರೀತಿಯಾಗಿ ಕಾಗಿಣ ನದಿಯು ಕೂಡ ತುಂಬಿ ಹರಿತಾ ಇದೆ. ಇದರಿಂದ ಇವಣಿ ಗ್ರಾಮದಲ್ಲಿ ನೀರು ಸಂಪೂರ್ಣ ಜಲಾವೃತವಾಗಿದೆ ಗ್ರಾಮದಲ್ಲಿ. ಇದರಿಂದ ಅನೇಕ ಸಾರ್ವಜನಿಕರು ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಯಾರೊಬ್ಬರು ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೀಮಾ ನದಿ ಗ್ರಾಮಗಳು ಮತ್ತೆ ಪ್ರವಾಹ ಭೀತಿಗೆ ತುತ್ತಾಗುತ್ತಿವೆ. ಮಹಾರಾಷ್ಟ್ರದ ಉಜ್ನಿ, ಸೀನಾ ಹಾಗೂ ಸೊನ್ನ ಬ್ಯಾರೇಜ್ನಿಂದ 3.45 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ಚಿತ್ತಾಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೀರು ನುಗ್ಗಿದೆ. ಇವಣಿ ದಂಡೋತಿ ಬ್ರಿಡ್ಜ್ಗಳು ಜಲಾವೃತವಾಗಿದೆ. ಇವಣಿ ಗ್ರಾಮದ ಎಲ್ಲ ಹೊಲಗಳಲ್ಲಿ ನೀರು ತುಂಬಿ ರೈತರು ಬೆಳೆದ ಬೆಳೆಗಳು ಹತ್ತಿ, ತೊಗರಿ, ಕಬ್ಬು ಹೊಲಗಳಲ್ಲಿ ನೀರು ನುಗ್ಗಿದ ಕಾರಣ ರೈತರು ಕಂಗಾಲ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಣಿ ಗ್ರಾಮದ ಎಲ್ಲೆಡೆ ಮಳೆಯ ನೀರಿನ ಆರ್ಭಟ ಜೋರಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಭೇಟಿ ನೀಡಿ ಸಂತ್ರಸ್ತರನ್ನು ಆಲಿಸಬೇಕಾಗಿದೆ. ಪೊಲೀಸ್ ಸಿಬ್ಬಂದಿ ಮುಂಜಾಗ್ರತಾ ಕ್ರಮಕ್ಕೆ ನಿಯೋಜಿಸಲಾಗಿಲ್ಲ. ಯಾವೊಬ್ಬ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಭೇಟಿ ನೀಡುತ್ತಿಲ್ಲ. ಗ್ರಾಮದಲ್ಲಿಯೇ ಮಳೆಯ ನೀರಿನ ಆರ್ಭಟ ಜೋರಾಗಿದೆ ಎಂದು ತಿಳಿಸಿದ್ದಾರೆ. ಅಣ್ಣರಾಯ್, ವಿಯುಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. रिटर्न ऐसे ऐसे इधर कर हाँ